ಅಣ್ಣ ನೋಡ್ರಿ ಎಗ್ರದ ಸೌಂಡ್ ಬಂತು. ಅಣ್ಣ ನಾಗೌಟ್ ಮಾಡಿದೆ. ಇನ್ನೂ ಅಣ್ಣ ಬರ್ತಾನೆ, ಇನ್ನೂ ಬರ್ತಾನೆ. ಒಂದು 0 ಲೈಕ್ ಮಾಡ್ರಿ, ಮಾತಿ ಸಬ್ಸ್ಕ್ರೈಬ್ ಅಂತ ಮಾಡ್ಲಿ. ನೋಡ್ರಿ ಅಣ್ಣನ ಬಿಲ್ ಶಾರ್ಟ್ ಗನ್ ನಿಂತದ ಮ್ಯಾಗ ಹತ್ತಿ ನುಗ್ಗೋಲ್ಲ ನಾವು. ರಿಲೋಡ್ ಬರ್ತದ ಮಾಡಿರ್ತೀನಿ. ಶಾರ್ಟ್ ಗನ್ ನಿಂತ್ಕೊಂಡ್ ಅದು ನೋಡ್ರಿ ಮ್ಯಾಗಿನ ಬಾಳ ಕಿರಿಕಿರಿ ಮಾಡ್ಲತ್ತ ಆಗ್ಲಿಂತ. ಲೊಕೇಶನ್ ನೋಡ್ರಿ ನಾ ತಪ್ಪು ನಿಂತೆ ನೋಡ್ರಿ ಇಲ್ಲಿ, ಯಾಕಂದ್ರೆ ಪೂರ ಸ್ಕ್ವಾಡ್ ಬರ್ತದೆ ಈಗ ನಂಬಲ್ಲಿ. ಗಾಡಿ ತಗೊಂಡು ನಾನು ನಿಂತದ್ ನೋಡಿ, ಲಾಸ್ಟ್ ಝೋನ್ ಇರ್ತದೆ ಅದು. ಇಲ್ಲಿಂದ ಹೆಂಗ್ ಉಳ್ದು ಹೋತ್ನಿ ಅಂದ್ರ ನೀವೇ ನೋಡ್ರಿ, ಪೂರ 4 ಮಂದಿ ಇರ್ತಾರೆ ಇವರು. ಫಸ್ಟ್ ಸ್ಮೋಕ್ ಹಾಕ್ತೀನಿ, ಎಲ್ಲ ಕಡೆ ಬ್ಲಾಕ್ ಮಾಡ್ತೀನಿ ನಾನು. ಇವು ಎಕಡಿಂದ ಬರ್ತಾರೆ ಗೊತ್ತಾಗಲ್ಲ, ಪರಿ ಇರ್ತದೆ ಅನ್ನೋರ್ ಬಲ್ಲಿ. ಇಲ್ಲಿಂತ ಉಳ್ಕೊಂಡು ಹೋಗಿದ್ದೆ ದೊಡ್ಡ ಮಾತು ನೋಡ್ರಿ. ನೋಡ್ರಿಗ ನನಗೆ ಗೊತ್ತಿತ್ತಲ್ಲ ನಾ ಇನ್ನೂ ಬದುಕ್ತೀನಿ ಅಂತ, ಯಾಕಂದ್ರೆ ಈ ಹೀಲಿಂಗ್ ಬಿದ್ದಿದ್ದಲ್ಲ. ಅಣ್ಣನ ಮುಂದಿಲಿಂದ ಹೋಗ್ತೀನಿ ನೋಡ್ರಿ. ಇಷ್ಟು ಧೈರ್ಯ ಎಲ್ಲಿಂದ ಬಂದೆ ನನಗೆ ಗೊತ್ತಾಗೋದು. ಈಗ ಹೋಗೋ ಮುಂದಾಗ ನಮ್ಗೆ ದೊಡ್ಡ ಹಣ ಸಿಗ್ತದೆ ನೋಡ್ರಿ ದಾರ್ಯಾಗೆ. ನೋಡ್ರಿ 5 ಕಿಲ್ ಸಿಗ್ತದ, ಆದ್ರೆ ನಾಗೌಟ್ ಹಾಕ್ತಾನೆ ಅಷ್ಟೇ. ಈಗ ಅದ್ರ ಕಿಲ್ ಯಾಕಂದ್ರೆ ನಾನು ಇನ್ನೊಂದು ಸಲ ಇನ್ನೂ ಟೀಮ್ಗಳು ಇರ್ತವೆ ಇಲ್ಲಿ ಹೊಡೆದಾಡ್ಲತ್ತಿರ್ ನೋಡ್ರಿ. ನಮ್ಮ ಟೀಮ್ ಎಂಟ್ರಲ್ಲಿ ಎನಿಮಿ ಇರ್ತಾರೆ ಮುಂದೆ, ಆದ್ರೆ ನನಗೆ ಎಲ್ಲಿಂದ ಧೈರ್ಯ ಬಂದದೇನು ಗೊತ್ತಿಲ್ಲ ನೋಡ್ರಿ. ನೋಡ್ರಿ ಹಂಗೆ ನುಗ್ಗಿ ಬಿಟ್ಟಿನಿ ನೋಡ್ರಿ. ಪೂರ ಸ್ಕ್ವಾಡ್ ಇರ್ತದೆ ಇಲ್ಲಿ. ನಾ ಈಗ ಝೋನ್ ಹೊರಗೆ ಬಂದಿರ್ತೀನಿ, ಅದ್ರ ನಮ್ಮ ಟೀಮ್ಮೆಂಟ್ ಭಾಳ ದೂರ ಇರ್ತಾರ. ಈಗ ಸೀದಾ ನೇಡ್ ನಂಬಲಿಗೆ ಬರ್ತಾವೆ ನೋಡ್ರಿ. ಯಪ್ಪ ಹೆಂಗ ಉಳ್ಕೊಂತೀವಿ, ಟೀಮೆಂಟ್ ಬಂದ್ರು ಹಿಂಗೆ ಹಚ್ಚಿಲಕ್ ಬಿಡವಲ್ಲ ಅಣ್ಣ. ಇಲ್ಲೋರಿ ಇನ್ನೂ ಒಂದು ಸ್ಕ್ವಾಡ್ ಇರ್ತದೆ ಇಲ್ಲಿ ಹೊರಗೆ, ಯಾಕಂದ್ರೆ ಎಲ್ಲ ಝೋನ್ ಹೊರಗ್ಲಿಂತ ಒಳಗೆ ಬರ್ಲತ್ತಿರ್ತಾರ. ಇಲ್ಲಿ ಗೊತ್ತೈತಿ, ಇಲ್ಲಿ ಸ್ಮೋಕ್ ಆಗದಲ್ಲಿ ಸೌಂಡ್ ಬರ್ತದೆ, ಕಾಲು ಫುಟ್ಟು ಒಂದು ಮೂಲೆ ಹಾಕ್ಬೇಕಂತೀನಿ. ಆದ್ರೆ ಹೊರಗ್ಲಿಂತ ಝೋನ್ಲಾಗ ನಿಂತು ಬರೋವ್ರಿಗೆ ಹೊಡೆದು ಬಿಡ್ತಾರೆ ಅವನಿಗೆ. ಕಿಲ್ ಫೀಲ್ಡ್ ಗೊತ್ತಾಯ್ತು ನನಗೆ. ಮತ್ತೆ ಝೋನ್ ಇರೋವ್ರಿಗೆ ಹೊಡ್ಯಾಕಂತ ನೋಡ್ತೀನಿ, ಆದ್ರೆ ಅವು ಮ್ಯಾಗಿನವ್ರು ಹೊಡೆದು ಬಿಡ್ತಾರೆ ಅವ್ರಿಗೆ. ಈಗ ಪೂರ ಒಂದು ಸ್ಕ್ವಾಡ್ ಇರ್ತದೆ ನೋಡ್ರಿ ಈಗ ಮ್ಯಾಗ. ನಾ ಎಲ್ಲಿ ಝೋನ್ ಹೊರಗಿನ್ನ ಆರೇನಂತ ನೋಡ್ಲತ್ತಿರ್ತೀನಿ, ಅದ್ರಾಗ ಗೊತ್ತಾಗ್ತದೆ ಮ್ಯಾಗ ಇರ್ತಾರೆ ಅಂತ. ಸ್ವಲ್ಪ ಕಾಣ್ತಾನೆ ಅಣ್ಣ ಮ್ಯಾಗ ತಿರುಗಾಡೋದು. ಈಗ ನೋಡ್ರಿ ಅಣ್ಣಗೆ ಹೆಂಗೆ ತೊಗೊಂತೀನಿ. ಈಗ ನಾಕ್ ಮಾಡಿದೆ, ಈಗ ರಶ್ ಮಾಡೋದು ಒಂದೇ ಬಾಕಿ ಅದು. ಈಗ ನಮ್ಮ ಟೀಮೆಂಟ್ ನಾಕ್ ಮಾಡ್ತಾನೆ. ಇನ್ನೊಬ್ಬ ಅಣ್ಣ ನೋಡ್ರಿ ಎಲ್ಲಿರ್ತಾನೆ, ಎಕ್ಸ್ಪೆಕ್ಟೇ ಮಾಡಿರಲ್ಲ ನಾನು. ಆರಾಮ್ ನಾಗೊಟ್ಟು ನನಗೆ ಹೊಡಿಬೇಕಿತ್ತು ಅಣ್ಣ. ನೋಡ್ರಿ ಏನು ಮಾಡ್ತಾನೆ. ನೋಡ್ರಿ ನಾವು ಫಿನಿಶ್ ಆದ್ರೆ ಅಂತ ಮಾಡಿದ್ವಿ ಎಲ್ಲರೂ, ಆದ್ರೆ ಇನ್ನೊಬ್ಬ ತಿರ್ತಾನೆ ನಮ್ಮ ಟೀಮೆಂಟ್ ನಾಕ್ ಮಾಡ್ತಾನೆ. ನಾ ಹೊಡೆಷ್ಟರಾಗೆ ನನ್ನ ಟೀಮೆಂಟ್ ಕಿಲ್ ಚೋರ್ ಮಾಡ್ತಾನೆ ನಂದು. ಚಿಕನ್ We are number 1. Victory belongs to us. We are the best. ಮತ್ತೆ ಲೈಕ್ ಬಂದಲೇ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. We are the best. ದಿಂಗಿ ಚಿಕ್ಕರೆ ಚಿಕನ್ ಬತ್ತಾಣ ಅಂಜಲಾರ್ದಾಗ ಆಡಿದ್ರೆ ಹಿಂಗ ಟೀಮೆಂಟ್ ಚಲೋ ಇತ್ತು ಸ್ವಲ್ಪ ಸಾಕು. ನೋಡ್ರಿ ಈಗ ಅಣ್ಣ ಆಫ್ಲೈನ್ ಹೋಗ್ಯಾನ ಪಾಪ. ಕಾಂಕ್ರರ್ ಲಾಬಿದಾಗ ಆಫ್ಲೈನ್ ಹೋಗ್ಬೇಕಂದ್ರ ಏನು ಹೇಳಿ,
ಕಿಲಿ ಫೈಟ್ ಮಸ್ತ್ ಆತದ ನೋಡ್ರಿ. ಈಗ ನೋಡ್ರಿ, ಮಜಾ ಮಾಡ್ರಿ. Marked a location. Help! नहीं मेरे पास आ जा. मेरे पास आ जा. ಅಣ್ಣಂಗ್ ನೋಡ್ರಿ, ಇಲ್ಲೇ ಫಿನಿಶ್ ಮಾಡಿರ್ತೀನಿ, ಮತ್ತೆ ಇಲ್ಲಿಗೆ ಇಳಿದಿರ್ತಾನ ಅಣ್ಣ. ರಿವೆನ್ಸ್ ತಗೋಲ್ಲ ದುರಂದರಂಗ. ಟಾಟಾ ಬಾಯ್. ಇಲ್ಲಿ ನೋಡ್ರಿ, ಇಲ್ಲಿ ಫೈಟ್ ಮಾಡ್ಲತ್ತಿರ್ತಾರೆ. ಇದೇ ಮಸ್ತ್ ಟೈಮ್. ಅದ್ರಾಗ ಪರಿ ಅದ, ಓನ್ಲಿ ರಶ್. ನಾ ಇನ್ನೊಬ್ಬ ತಾಣ ನಾಗೊಟ್ಟ ಆತತ್ತು ಹುಡುಕ್ಲಾತೀನಿ, ಯಾಕಂದ್ರೆ ಫ್ರೀ ಕಿಲ್ ಸಿಗ್ಲತ್ತದ. ಇಲ್ಲಿ ನೋಡ್ರಿ ಅಣ್ಣ, ನಮ್ಮ ಟೀಮೆಂಟಿಗೆ ತಡವಿಕೊಂಡಿರ್ತಾನ, ಅದ್ರ ತಪ್ಪು ಮಾಡಿದೆ. ಇದೆ ದೊಡ್ಡ ತಪ್ಪು. ಮತ್ತೆ ಇಲ್ಲಿ ಯಾವ್ದಿರ್ತಾನೆ, ನಾವೇ ಫಿನಿಶ್ ಎನಿಮಿನೇ ಮಾಡಿಬಿಡ್ತು ನಮ್ಮ ಟೀಮೆಂಟ್. 3 ನಂಬರ್ ಅಂತ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ, ಅದು ನಂಬರ್ ಕಂಡು. ಇಲ್ಲಿ ನೋಡ್ರಿ, ಇದು ಮಸ್ತ್ ಮ್ಯಾಚ್ ಆತದ ನೋಡ್ರಿ. ಇಲ್ಲಿ ನೋಡ್ರಿ ಫೈಟ್. ಅಣ್ಣಂಗೆ ನಾಕೌಟ್ ಮಾಡ್ತೀನಿ. ಆದ್ರೆ ಇನ್ನು 2 ಟೀಮ್ ಇರ್ತಾವಲ್ಲಿ, ಅದಕ್ಕೆ ಹಿಂಗೆ ಡೈರೆಕ್ಟ್ ಹೋಗ್ಲಿಕ್ಕಾಗಲ್ಲ ಈಗ. ಆದ್ರೆ ಫಿನಿಶ್ ಮಾಡ್ಬೇಕಂತ ನೋಡ್ತೀನಿ, ಆದ್ರೆ ಸ್ವಲ್ಪ ಲೇಟ್ ಆಗ್ತದೆ ಫಿನಿಶ್ ಮಾಡಕ್ಕೆ. ಅವ್ನು ಟೀಮೆಂಟ್ ಬರ್ತಾರ ಬಚಾವ್ ಮಾಡಕ್ಕೆ. ಅಣ್ಣಗೆ ಸ್ವಲ್ಪ ಡ್ಯಾಮೇಜ್ ಕೊಡ್ತೀನಿ. ನಾನು ಕಿಲ್ಲ ಅಂತ ಬಿಡಲ್ಲ. ಈಗ ನಾಕೌಟ್ ಮಾಡಿದ್ ನೋಡ್ರಿ, ಈಗ ಹೆಂಗನ್ ಮಾಡಿ ಇನ್ನೊಬ್ಬತ್ತು ನಾಕೌಟ್ ಆಗಿಬಿಡ್ತಾನೆ. ನನ್ನ ಕಿಲ್ ತಗೊಂಡು ಮನೆಗೆ ಹೋಗ್ಬೇಕಂತ ಅಂದಿರ್ತೀನಿ, ಆದ್ರೆ ನಾಕೌಟ್ ಆಗನೆ ಇಲ್ಲ ನುಗ್ಗೇಬೇಕು ಈಗ ಅಂತ ಅಂದಿರ್ತೀನಿ. ಈಗ ನೋಡ್ರಿ ಎಷ್ಟು 1 ನಾಕೌಟ್ ಆಗಿದೆ ನೋಡ್ರಿ. ಈಗ ಈ ನಾಕೌಟ್ ಆಗಿದ್ದು. ಇನ್ನೊಬ್ಬತ್ತು ಗೊತ್ತಿತ್ತು ನನಗೆ, ಅಲ್ಲಿ ಪಿಕ್ ಮಾಡ್ತಾನಂತ, ಫೈರಿಂಗ್ ಮಾಡ್ತಾನಂತ. ಅದಕ್ಕೆ ಡೈರೆಕ್ಟ್ ಅದ್ರಕ್ಕಿಂತ ಮೊದಲು ನಾನೇ ಫೈರಿಂಗ್ ಮಾಡ್ಲತ್ತೀನಿ ಅಲ್ಲಿ. ನೋಡ್ರಿ, ಇದು ಬಿ ನೀವು ಇಲ್ಲಿ ನೋಡ್ರಿ, ಇಬ್ಬರು ನಾಕೌಟ್ ಆದ್ರು ನೋಡ್ರಿ. ನನಗೆ ಕಿಲ್ಲು ಸಿಗೋದು ಅಲ್ಲಿ ನೋಡ್ರಿ. ಈಗ ನನಗೆ ಗೊತ್ತಿತ್ತು ಅಲ್ಲಿ ಪಿಕ್ ಮಾಡೇ ಮಾಡ್ತಾನಂತ, ಯಾಕಂದ್ರೆ ನಾನು ಓಪನ್ಲಿಂದ ಬರ್ಲತ್ತೀನಿ ನೋಡ್ರಿ. ಒಂದೇ ಅವು 2 ಕಿಲ್ ಆದವು ನಾನು. ಇದು ಒಂದೇ ಕಿಲ್ ಸಿಗ್ತದೆ ನೋಡ್ರಿ. ಯಾಕೆ ಇಲ್ಲಿ ನೋಡ್ರಿ, ನಮ್ಮ ಟೀಮೆಂಟಿಗೆ ರಿಕ್ವೈಲ್ ಮಾಡಕ್ಕೆ ಬಂದಿರ್ತೀನಿ. ಅದ್ರ ಒಳಗೆ ಮನೆಗೆ ಎನಿಮಿ ಇರ್ತಾನೆ. ಫಸ್ಟ್ ಸ್ಮೋಕ್ ಹಾಕ್ತೀನಿ, ಯಾಕಂದ್ರೆ ಆ ಅಣ್ಣನ ವ್ಯೂ ಬ್ಲಾಕ್ ಮಾಡ್ತೀನಿ ಫಸ್ಟ್. ನಾ ಸ್ಮೋಕ್ ಅಲ್ಲಿ ಹೋಗ್ಲಕ್ಕೆ ನೋಡ್ರಿ. ಇದು ಮಾಡ್ಬೇಕು ನೋಡ್ರಿ, ನಾವು ಇರಲ್ಲಿ ಸ್ಮೋಕ್ ಹಾಕ್ಬಾರ್ದು, ಅವ್ರು ಇರಲ್ಲಿ ಸ್ಮೋಕ್ ಹಾಕ್ಬೇಕು. ಆದ್ರೆ ಸ್ಮೋಕ್ ತಗೊಂತೀನಿ. ನೋಡ್ರಿ ಈಗ ವಾಟ್ ಎ ರಿಫ್ಲೆಕ್ಸ್ ಬ್ರೋ. ರೀಪ್ ಈಗ ನೋಡ್ರಿ, ಇಲ್ಲಿ ರಿಕ್ವೈಲ್ ಮಾಡ್ತೀನಿ. ಆದ್ರೆ ಇನ್ನೊಬ್ಬ ಟೀಮೆಂಟ್ ಇರ್ತಾನೆ. ಈ ಮನೆಗೆ ಬಿ ಟೀಮೆಂಟ್ ಬಂದಿರ್ತಾನೆ ನೋಡ್ರಿ. ಸ್ವಲ್ಪ ಸೌಂಡ್ ಬರ್ತದೆ ನನಗೆ ಹೆಡ್ಫೋನ್ದಾಗ. ಆ ಮನೆಗೆ ಬರೀ ಇಲ್ಲಿ ನನ್ನಿಂದ ಒಬ್ಬ 3 ಇರ್ತಾರೆ ಇಲ್ಲಿ. ಇಲ್ಲಿ ನೋಡ್ರಿ, ನಂಬಲ್ಲಿ ಇದ್ದಕ್ಕೆ ಫಸ್ಟ್ ಹೆಂಗೆ ಹೊಡಿತೀನಿ. ಹೆಡ್ಫೋನ್ ಚಲೋ ಹಾಕ್ಬೇಕು ನೋಡ್ರಿ, ಅದಕ್ಕೆ ಅಂತೀನಿ ನಾ. ಹೀಲಿಂಗ್ ಮಾಡ್ಕೋಬೇಕಂತೀನಿ, ಆದ್ರೆ ಅಣ್ಣ ರಶ್ ಮಾಡ್ತಾನೆ. ನೋಡ್ರಿ, ಲ್ಯಾಂಡಿಂಗ್ ಜಲ್ದಿ ಐತೆ ನನ್ಗೆ. ಇನ್ನು ಗನ್ನ ಸಿಕ್ಕ ಇರೋಲ್ಲ ಎನಿಮಿಗಳಿಗಂತ ಅಗ್ರಿ ಹೊಡಿತೀನಿ. ಆದ್ರೆ ಆ ಪರೀತ್ ಹೆಂಗನ್ನ ಚಲೋ ಇತ್ತು. ಇಲ್ಲಿ ನೋಡ್ರಿ, 1v3 ಆಗ್ತಿತ್ತು ನೋಡ್ರಿ. ಇಲ್ಲಿ ಒಂದು ಸ್ವಲ್ಪದ್ರಾಗ, ಯಾಕಂದ್ರೆ ನೋಡ್ರಿ
ಹೀಲಿಂಗ್ ನೋಡ್ರಿ ಹೀಲಿಂಗ್ ಇಷ್ಟ ಆದ್ ನೋಡ್ರಿ. ಒಂದು ಹೆಲ್ತ್ ಕಿಟ್ ಹಚ್ಕೊಂಡಿದ್ನಿ ಅಂದ್ರೆ ಚಲೋ ಆಗ್ತೈತಿ. ಇಲ್ಲಿ ನೋಡ್ರಿ ಈಗ ಶಟ್ ಇಲ್ಲಿ ನೋಡ್ರಿ ಫ್ರೀ ಕಿಲ್ ಇರ್ತದೆ ನೋಡ್ರಿ. ನಾನು ಆಗೋಟ ಆದತ್ತು ಹೊಡಿಬೇಕಂತ ಮಾಡಿರ್ತೀನಿ, ಆದ್ರೆ ಡೈರೆಕ್ಟ್ ಫಿನಿಶ್ ಮಾಡ್ಲತ್ತೀನಿ. ಅಣ್ಣಗೆ ಇನ್ನೊಬ್ಬತ್ತು ಕಿಲ್ ಸಿಕ್ಕೋಯ್ತು. ನನಗೆ ಗೊತ್ತಿತ್ತು ಬ್ರಷ್ ಮಾಡಿ ಇನ್ನೂ ಟೀಮ್ ಬರ್ಲತ್ತಂತ ಅದಕ್ಕೆ ಫಿನಿಶ್ ಮಾಡಿದ್ದೆ. ಯಾಕಂದ್ರೆ ಫೈಟ್ ನಡ್ಲತ್ತಿರ್ತ ಒಂದು ಮೌಲ್ಯ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನಾಳೆಗೆ ಮತ್ತೊಂದು ಸಲ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್ ಎಲ್ರಿಗೂ. ಬಾಯ್.